ಹಲೋ ಗೆಳೆಯರೇ. ಸೊ ಇವಾಗ ಬರ್ತಿರುವಂಥ ಒಂದು ಅಪ್ಡೇಟ್ ಏನಪ್ಪ ಅಂತಂದರೆ ಬಿಗ್ ಬಾಸ್ ಸೀಸನ್ 12ರ ರನ್ನರ್ ಅಪ್ ಮತ್ತು ವಿನ್ನರ್ ಯಾರು ಅಂತ ಅನೌನ್ಸ್ ಆಗಿದೆ. ಸೊ ಅದರ ಬಗ್ಗೆ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಸಖತ್ ಖುಷಿ ಆಗ್ತಿದೆ ಅಂತಲೇ ಹೇಳ್ಬೋದು. ಸೊ ಈಗಾಗಲೇ ಆಲ್ಮೋಸ್ಟ್ ಎಲ್ಲ ಜನಗಳಿಗೆ ಗೊತ್ತಾಗಿರ್ಬೋದು ಬಿಗ್ ಬಾಸಲ್ಲಿ ಯಾರು ಗೆದ್ದರು, ಯಾರು ರನ್ನರ್ ಅಪ್ ಆದರು, ಯಾರು ಸೆಕೆಂಡ್ ರನ್ನರ್ ಅಪ್ ಆದರು ಅಂತ. ಸೊ ಇವಾಗ ಇಲ್ಲಿ 3 ಜನಕ್ಕೆ ಪೈಪೋಟಿ ನಡೀತಾ ಇದೆ. ಗೊತ್ತಿರುವಂಥದ್ದೇ ಒಂದು ಗಿಲ್ಲಿ, ರಕ್ಷಿತಾ, ಅಶ್ವಿನಿ ಅವರು. ಸೊ ಈ 3 ಜನರಲ್ಲಿ ಟ್ರೋಫಿನ ಗೆದ್ದಿದ್ದು ಯಾರು, ಸೆಕೆಂಡ್ ರನ್ನರ್ ಅಪ್ ಆಗಿದ್ದು ಯಾರು, ರನ್ನರ್ ಅಪ್ ಆಗಿದ್ದು ಯಾರು ಅನ್ನೋದು ಕೂಡ ರಿವೀಲ್ ಆಗಿದೆ ಅಂತ ಹೇಳ್ಬೋದು. ಸೊ ಇನ್ನೂ ಟಿ ವಿಯಲ್ಲಿ ಬಂದಿಲ್ಲ, ಬಟ್ ಹೊರಗಡೆ ಜನ ಕ್ರೇಜ್ ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಈಗಾಗಲೇ ಬೆಂಗಳೂರಲ್ಲಿ ಜಾಲಿವುಡ್ ಸ್ಟುಡಿಯೋದಲ್ಲಿ ಇರುವಂಥ ಜನಗಳ ಪ್ರಕಾರ ಗೊತ್ತಾಗಿರುವಂಥ ಒಂದು ಸುದ್ದಿ ಏನಪ್ಪ ಅಂತಂದರೆ, ನಿಮ್ಮೆಲ್ಲರ ನೆಚ್ಚಿನ ನಾವು ಯಾರು ಅಂದ್ಕೊಂಡಿದ್ದು ಸೊ ಅವರೇ ಈ ಒಂದು ಬಿಗ್ ಬಾಸ್ ಸೀಸನ್ನ ಗೆದ್ದಿದ್ದಾರೆ. ಸೊ ಯಾರಪ್ಪ ಅಂತಂದರೆ ಅದು ನಮ್ಮ ಗಿಲ್ಲಿ ನಟ. ಸೊ ಸಖತ್ ಖುಷಿ ಆಗ್ತಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ 46 ಕೋಟಿ ಓಟ್ಗಳನ್ನ ಪಡೆದುಕೊಂಡು ಗಿಲ್ಲಿ ಅವರು ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಸೆಕೆಂಡ್ ಯಾರಪ್ಪ ಅಂದರೆ ನಮ್ಮ ರಕ್ಷಿತಾ ಅವ್ರು ಬಂದಿದ್ದಾರೆ. ಇಬ್ಬರು ಕೂಡ ಡಿಸರ್ವ್ ಇದ್ರು ಅಂತ ಹೇಳ್ಬೋದು. ಹಾಗೆ ಥರ್ಡ್ ಅಂದರೆ ಸೆಕೆಂಡ್ ರನ್ನರ್ ಅಪ್ ಆಗಿ ಬಂದಿರೋದು ಯಾರಪ್ಪ ಅಂತಂದರೆ ಅಶ್ವಿನಿ ಅವರು. ಅಂದರೆ ಥರ್ಡ್ ನಂಬರ್ ಬಂದಿರೋದು ಅಶ್ವಿನಿ ಅವರು. ಫೋರ್ತ್ ಅವರು ಕಾವ್ಯ ಅವರು ಎಲ್ಪಿನದು ಗೊತ್ತಿರುವಂಥ ವಿಷಯ. ಸೊ ಇದು ಒಂಥರ ಹಿಸ್ಟ್ರಿ ರೆಕಾರ್ಡ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈ ಒಂದು ಬಿಗ್ ಬಾಸ್ ಸೀಸನ್ ಶುರುವಾದಾಗಲೇ ಗಿಲ್ಲಿ ಗೆಲ್ಲತಾನೆ ಅಂತ ಹೇಳ್ತಾ ಇದ್ರು. ಕಡೆಯವರೆಗೂ ಅದೇ ಸತ್ಯ ಆಗಿ ಕಡೆಗೆ ಗಿಲ್ಲಿ ಕೂಡ ಗೆದ್ದ ಅಂತಲೇ ಹೇಳ್ಬೋದು. ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾ ಈ 3 ತಿಂಗಳು ಅಂದರೆ 112 ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಸಖತ್ ಎಂಟರ್ಟೈನ್ಮೆಂಟ್ ಕೊಟ್ಟಂಥ ಗಿಲ್ಲಿ ಆಗಿರ್ಬೋದು, ಅಶ್ವಿನಿ ಮೇಡಮ್ ಆಗಿರ್ಬೋದು ಅಥವಾ ನಮ್ಮ ರಕ್ಷಿತಾ ಅವರಾಗಿರ್ಬೋದು. ಸೊ ಸಖತ್ತಾಗಿ ಎಲ್ಲರೂ ಕೂಡ ಆಟನ ಆಡಿದ್ರು ಅಂತಲೇ ಹೇಳ್ಬೋದು. ಹಾಗೆ ಒಂಥರ ಸೀಸನ್ ಸ್ಟಾರ್ಟಿಂಗಲ್ಲಿ ಏನಪ್ಪ ಸೀಸನ್ ಈ ರೀತಿ ಹೋಗ್ತಾ ಇದೆ ಅಂತ ಅನ್ನೋದು ಎಲ್ಲರೂ ಕೂಡ ಇತ್ತು. ಬಟ್ ಹೋಗ್ತಾ ಸೀಸನ್ ಜನರಿಗೆ ತುಂಬ ಇಷ್ಟ ಆಗ್ತಾ ಹೋಯಿತು, ಸಖತ್ ಇತ್ತು ಅಂತಲೇ ಹೇಳ್ಬೋದು ಈ ಒಂದು ಸೀಸನ್. ಇವತ್ತು ಬಿಗ್ ಬಾಸ್ ಸೀಸನ್ 12 ಕೊನೆಯ ದಿನ ಅಂತ ಕೇಳಕ್ಕೆ ಒಂಥರ ಬೇಜಾರಾಗುತ್ತೆ. ಹೆಂಗಂದರೆ ಡೈಲಿ ಒಂಥರ ಜಗಳ, ಒಂಥರ ಮಜಾ, ಗಿಲ್ಲಿಯವರ ಒಂದು ಕಾಮಿಡಿ ಸಖತ್ತಾಗಿ ಇತ್ತು, ನೋಡ್ತಾ ಇದ್ವಿ ಎಲ್ಲರೂ ಕೂಡ. ಸೊ ಇದು ಒಂಥರ ಬೇಜಾರು ಅನಿಸುತ್ತೆ. ನಾಳೆಯಿಂದ ಬಿಗ್ ಬಾಸ್ ಇರಲ್ಲ ಅಂತ ನೆನೆಸ್ಕೊಂಡ್ರೆ ಒಂಥರ ಮನಸ್ಸಿಗೆ ಬೇಜಾರಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಇವಾಗ ಗಿಲ್ಲಿ ಅವರು ವಿನ್ ಆಗಿದ್ದಾರೆ. ಸಖತ್ ಸದ್ದು ಮಾಡ್ತಾಯಿದೆ ಅಂತ ಹೇಳ್ಬೋದು. ಜಾಲಿವುಡ್ ಸ್ಟುಡಿಯೋದಲ್ಲಿ ಜನಗಳ ದಂಡೆ ಇದೆ ಅಂತೆ. ಸೊ ಸಖತ್ ನೀವು ನೋಡ್ತಾ ಇರ್ಬೋದು. ಈಗ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಇಲ್ಲಿ ಸಖತ್ತಾಗಿ ವಿಡಿಯೋಗಳು ಬರ್ತಾ ಇದೆ ಗಿಲ್ಲಿಯವ್ರ ಬಗ್ಗೆ. ಯಾಕಂದರೆ ಸುಮಾರು ಜನಗಳು ಗಿಲ್ಲಿಗೆ ಊಟ ಹಾಕಿದಾಗಿರ್ಬೋದು, ಸುಮಾರು ಜನಗಳ ಪ್ರೀತಿನ ಗಿಲ್ಲಿ ಈಗಾಗಲೇ ಗೆದ್ದಿದ್ದಾನೆ. ಸೊ ಗೊತ್ತಿರುವಂಥ ವಿಷಯ. ಸೊ ಈ ಕ್ರೇಜನ್ನು ಈಗ ಹೊರಗೆ ಬಂದ ತಕ್ಷಣ ಗಿಲ್ಲಿ ಯಾವ ರೀತಿ ರಿಯಾಕ್ಷನ್ ಕೊಡ್ತಾರೆ, ಅವರ ಇಂಟರ್ವ್ಯೂಗಳಲ್ಲಿ ನಾನು ಕಾಯ್ತಾ ಇದ್ದೀನಿ, ಏನು ಹೇಳ್ತಾರೆ, ಈ ಒಂದು ಪ್ರೀತಿನ ಯಾವ ರೀತಿ ಅವ್ರು ವ್ಯಕ್ತಪಡಿಸ್ತಾರೆ. ಅಂದ್ಕೊಂಡಿದ್ರ ಇಷ್ಟೊಂದು ಜನಗಳ ಪ್ರೀತಿ ನಾನು ಗೆಲ್ತೀನಿ ಅಂತ. ಸೊ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಸೀಸನ್ 12 ಡಿಸರ್ವ್ ಆಗಿ ಇದ್ದಂಥ ವ್ಯಕ್ತಿ ಗಿಲ್ಲಿ. ಸೊ ಗಿಲ್ಲಿ ಗೆದ್ದಿದ್ದಾನೆ. ಸೊ ಅದು 46 ಕೋಟಿ ಓಟ್ ಅಂತಂದರೆ ಇಲ್ಲಿಂದ ಹಿಂದಿನ ಸೀಸನಲ್ಲಿ 5 ಕೋಟಿ ಇತ್ತು. ಸೊ ಇದು 46 ಕೋಟಿ ಅಂತಂದರೆ ಬರೋಬ್ಬರಿ 41 ಕೋಟಿ ಡಿಫ್ರೆನ್ಸ್ ಇದೆ ಅಂತಲೇ ಹೇಳ್ಬೋದು. 41,000 ಕೋಟಿ ಅಂತಲೇ ಹೇಳ್ಬೋದು. ಇಲ್ಲಿ 41 ಕೋಟಿ ಡಿಫ್ರೆನ್ಸ್ ಇದೆ ಅಂತ ಹೇಳ್ಬೋದು. 5 ಕೋಟಿಯಲ್ಲಿತ್ತು, ಇವಾಗ 46 ಕೋಟಿ ಪ್ಲಸ್ ಓಟ್ಗಳಿಂದ ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು ಗಿಲ್ಲಿ. 5 ಕೋಟಿಯಲ್ಲಿ 46 ಕೋಟಿಯಲ್ಲಿ ನೀವೇ ಲೆಕ್ಕ ಹಾಕಿ. ಸೊ ಒಂಥರ ಸಖತ್ತಾಗಿತ್ತು ಅಂತ ಹೇಳ್ಬೋದು. ಪ್ರತಿಯೊಬ್ಬರೊಬ್ಬರು ಜನಗಳ ಮನಸ್ಸನ್ನು ಗೆದ್ದಿದ್ದಾನೆ ಅಂತ ಹೇಳ್ಬೋದು ಗಿಲ್ಲಿ ಆಟ ನೋಡೋಕ್ಕೆ, ಗಿಲ್ಲಿ ಒಂದು ಎಂಟರ್ಟೈನ್ಮೆಂಟ್ ನೋಡೋಕ್ಕೆ, ಗಿಲ್ಲಿನ ನೋಡೋಕ್ಕೆ ಬಿಗ್ ಬಾಸಲ್ಲಿ ತುಂಬ ಜನ ನೋಡ್ತಾ ಇದ್ರು. ಎಷ್ಟೋ ಜನರು ಬಿಗ್ ಬಾಸಲ್ಲಿ ಗಿಲ್ಲಿನ ನೋಡ್ತಾ ಅವ್ರಿಗಿರುವಂಥ ದುಃಖನ ಮರ್ತಿದ್ದಾರೆ ಅಂತ ಸುಮಾರು ಜನಗಳು ಹೇಳ್ತಾ ಇದ್ರು. ಸೊ ಇದೇ ರೀತಿ ಅಲ್ವಾ, ಒಂದು ಗೆಲುವಂತ ಸಿಗೋದು, ಒಂದು ಜನರ ಪ್ರೀತಿನ ಪಡೆಯೋದು ಸುಲಭ ಮಾತಲ್ಲ. ಬಟ್ ಗಿಲ್ಲಿ ಅದೆಲ್ಲ ಆಗಿದೆ. ಗಿಲ್ಲಿಗೆ ಬಿಗ್ ಬಾಸಲ್ಲಿ ಅನ್ಕೋತಾ ಇದ್ದ 1 ಮಿಲಿಯನ್ ಫಾಲೋವರ್ ಆದರೆ ಚೆನ್ನಾಗಿರುತ್ತೆ ಅಂತ. ಬಟ್ ಇವಾಗ 1.6 ಮಿಲಿಯನ್ ಫಾಲೋವರ್ಸ್ ಇನ್ನೂ ಇದ್ದಾರೆ. ಸೊ ಇದನ್ನು ನೋಡಿ ಎಷ್ಟು ಖುಷಿ ಪಡ್ಬೋದು ಗಿಲ್ಲಿ. ಸೊ ಗಿಲ್ಲಿ ಇಂಟರ್ವ್ಯೂಲ್ಲಿ ಏನೆಲ್ಲ ಮಾತಾಡ್ತಾ ನಾನು ಅಂತ ನೋಡೋಕ್ಕೆ ಕಾಯ್ತಾ ಇದ್ದೀನಿ. ಸೊ ನೀವೆಲ್ಲ ಕಾಯ್ತಾ ಇದ್ದೀರಾ, ಕಮೆಂಟ್ ಮಾಡಿ. ಹಾಗೆ ಗಿಲ್ಲಿ ಗೆದ್ದಿರೋದು ಯಾರೆಲ್ಲ ಖುಷಿ ಆಯಿತು. ಸೊ ಅಂದ್ಕೊಂಡಿದ್ವಿ ಗಿಲ್ಲಿ ಗೆಲ್ತಾನಂತ, ಕಡೆಗೂ ಗಿಲ್ಲಿ ಗೆದ್ದಾಯಿತು. ಸೆಕೆಂಡ್ ರಕ್ಷಿತಾ ಅವ್ರು ಬಂದಾಯಿತು, ಥರ್ಡು ನಮ್ಮ ಅಶ್ವಿನಿ ಅವ್ರು ಬಂದಾಯಿತು ಅಂತ ಹೇಳ್ಬೋದು. ಗಿಲ್ಲಿ ಇಷ್ಟು ದಿನಗಳ ಕಾಲ ಜನನ್ನ ಎಂಟರ್ಟೈನ್ಮೆಂಟ್ ಮಾಡಿದ್ದು ಎಲ್ಲರೂ ಕೂಡ ಮಿಸ್ ಮಾಡ್ಕೋತೀವಿ. ಸೊ ಯಾರೆಲ್ಲ ಗಿಲ್ಲಿನ ಮಿಸ್ ಮಾಡ್ಕೋತೀರಾ, ಗಿಲ್ಲಿ ಎಂಟರ್ಟೈನ್ಮೆಂಟ್ನ ಮಿಸ್ ಮಾಡ್ಕೋತೀರಾ, ಅಶ್ವಿನಿ ಮತ್ತು ಗಿಲ್ಲಿ ಅವರ ಒಂದು ಜಗಳನ ಮಿಸ್ ಮಾಡ್ಕೋತೀರಾ, ಹಾಗೆ ರಕ್ಷಿತಾ ಮತ್ತು ನಮ್ಮ ಗಿಲ್ಲಿ ಅವರ ಬಾಡಿನ ಮಿಸ್ ಮಾಡ್ಕೋತೀರಾ, ಹಾಗೆ ಕಾವ್ಯ ಮತ್ತು ರಕ್ಷಿತಾ ಅವ್ರದ್ದು ಆಗಿರ್ಬೋದು, ನಮ್ಮ ಗಿಲ್ಲಿ ಮತ್ತು ರಘುವರ್ ಆಗಿರ್ಬೋದು, ಮತ್ತು ಕಾವ್ಯ ಮತ್ತು ಗಿಲ್ಲಿ ಅವ್ರದ್ದಾಗಿರ್ಬೋದು, ಎಲ್ಲವನ್ನ ಕೂಡ ಮಿಸ್ ಮಾಡ್ಕೋತೀವಿ. ನಾಳೆಯಿಂದ ಬಿಗ್ ಬಾಸ್ ಇರಲ್ಲ. ಸೊ ಮುಂದಿನ ಸೀಸನ್ ಬರೋವರೆಗೂ ಸ್ವಲ್ಪ ಬೇಜಾರಾಗಿರುತ್ತೆ. ಬಟ್ ಮುಂದಿನ ಸೀಸನ್ ಯಾವ ರೀತಿ ಇರುತ್ತೆ ಅಂತ ಗೊತ್ತಿಲ್ಲ. ಬಟ್ ಈ ರೀತಿ ಕ್ರೇಜ್ ಇರುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಬಟ್ ಅಷ್ಟೊಂದು ಕ್ರೇಜನ್ನು ಗಿಲ್ಲಿ ಹುಟ್ಟಾಕಿದ್ದಾರೆ ಅಂತ ಹೇಳ್ಬೋದು. ಸಖತ್ತಾಗಿತ್ತು ಈ ಒಂದು ಸೀಸನ್ ಮಾತ್ರ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಯಾಕೋ ಸರಿ ಬರ್ತಾಯಿಲ್ಲ ಅಂತ ಅನಿಸಿತ್ತು. ಹೋಗ್ತಾ ಜನರ ಮನಸ್ಸಲ್ಲಿ ಒಳ್ಳೆಗೆ ಶುರು ಆಯಿತು. ಅದು ಗಿಲ್ಲಿಗೆ ಮತ್ತು ಅಶ್ವಿನಿ ಅವರಿಂದನೇ ಅಂತ ಹೇಳ್ಬೋದು. ಸಖತ್
ಒಂಥರ ಚೆನ್ನಾಗಿತ್ತು ಅಂತ ಹೇಳ್ಬೋದು ಸೀಸನ್ 12. ಸೊ ಸೀಸನ್ 13 ಯಾವ ರೀತಿ ಬರುತ್ತೆ, ಯಾವೆಲ್ಲ ಕಂಟೆಸ್ಟೆಂಟ್ಗಳು ಬರ್ತಾರೆ ಅಂತ ನಾವು ಕಾಯೋಣ. ಸೊ ಅಲ್ಲಿ ತನಕ ಬಿಗ್ ಬಾಸ್ ಶೋ ಇಲ್ಲಿಗೆ ಮುಕ್ತಾಯ ಇದೆ. ನಮ್ಮೆಲ್ಲರ ಕನಸು ನನಸಾಗಿದೆ. ಗಿಲ್ಲಿ ಗೆದ್ದಿದ್ದಾನೆ, ಜೈ ಗಿಲ್ಲಿ. ಇದೇ ರೀತಿ ಒಳ್ಳೆಯದಾಗಲಿ, ನಿಮ್ಮ ಒಂದು ಫ್ಯೂಚರ್ ಚೆನ್ನಾಗಿಲ್ಲ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲದಕ್ಕೆಲ್ಲರಿಗೂ ನಮಸ್ಕಾರ.